ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಇಂದು ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಸುಮಾರು 8 ಲಕ್ಷ ವೆಚ್ಚದ ಕಾಮಗಾರಿಯನ್ನು 15ನೇ ಹಣಕಾಸು ಯೋಜನೆಯಲ್ಲಿ ಮಾಡಲಾಗುತ್ತಿದ್ದು, ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಈ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ನಗರದಾದ್ಯಂತ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ಅಲ್ಲದೆ ಮುಖ್ಯವಾಗಿ ಜಕ್ಕಲಮಡುಗು ಜಲಾಶಯದ ನೀರಿನ ಸಂಪರ್ಕ ಆಗದ ಮಿಸ್ಸಿಂಗ್ ಲೈನ್ಗಳನ್ನು ಸಂಪರ್ಕ ಕಲ್ಪಿಸುವ ಕೆಲಸ ಶೀಘ್ರದಲ್ಲಿಯೇ ಆರಂಭವಾಗಲಿದೆ. ಸುಮಾರು 17 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ಆರಂಭಿಸಲಾಗುವುದು. ಈಗಾಗಲೇ ಟೆಂಡರ್ ಮುಗಿದಿದ್ದು, ಮುಂದಿನ 1 ವಾರದಲ್ಲಿ ಕಾಮಗಾರಿ ಆರಂಭವಾಗಲಿದೆ ಎಂದರು. ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು ನಗರದ ಎಲ್ಲ 31 ವಾರ್ಡುಗಳಲ್ಲಿಯೂ ಸಮಾನವಾಗಿ ನಡೆಯುತ್ತಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಸರ್ಕಾರದಿಂದ ಅನುದಾನ ಬಂದಿಲ್ಲ. ಆದರೂ ನಾಗರಿಕರ ತೆರಿಗೆ ಹಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಎಂದರು. ಇವತ್ತು ನಮ್ಮ ನಗರದ 5ನೇ ವಾರ್ಡಿನ ನಮ್ಮ ಉಪಾಧ್ಯಕ್ಷರು ವಾರ್ಡಿನಲ್ಲಿ ಸುಮಾರು 7 ರಿಂದ 8 ಲಕ್ಷ 15ನೇ ಹಣಕಾಸಿನಲ್ಲಿ ಇವತ್ತು ಸಿಸಿ ರಸ್ತೆಯನ್ನು ಗುದ್ಲಿ ಪೂಜೆ ಕಾರ್ಯಕ್ರಮ ಒಂದು ನೆರವೇರಿಸಿದ್ದು. ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಉಪಾಧ್ಯಕ್ಷರು ಎಲ್ಲ ಇಲ್ಲಿನ ಎಲ್ಲ ಹಿರಿಯ ಮುಖಂಡರು ಎಲ್ಲ ಸೇರಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ ನಗರ ಅತ್ಯಂತ ಅಭಿವೃದ್ಧಿ ಆಗ್ತಾಯಿದೆ. ಇವತ್ತು ಎಲ್ಲ ಸಾಕಷ್ಟು ನಾವು ರಸ್ತೆಗಳೆಲ್ಲ ಕಾಮಗಾರಿಗಳು ತೆಗೆದುಕೊಂಡಿದ್ದೀವಿ. ಮತ್ತು ಇನ್ನೇನು ಬರ್ತಕ್ಕಂಥ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನು ಒಂದು ಮಿಸ್ಸಿಂಗ್ ಲೈನ್ಸ್ ಅನ್ನೋದು ಒಂದು ಜಕ್ಕಲಮಡುಗುದು ಸುಮಾರು 17 ಕೋಟಿ ಟೆಂಡರ್ ಕೂಡ ಆಗಿದೆ. ಈ ವಾರದಲ್ಲೇ ನಾವೆಲ್ಲ ಸೇರಿ ಒಂದು ದಿನಾಂಕ ನಿಗದಿ ಮಾಡ್ತೀವಿ. ಇಡೀ ನಗರಕ್ಕೆ ಎಲ್ಲೆಲ್ಲಿ ಮಿಸ್ಸಿಂಗ್ ಆಗಿದೋ ಅದು ಕೂಡ ಒಂದು ಕಾಮಗಾರಿ ತೊಗೊಳ್ತಾ ಇದ್ದೀವಿ. ಮತ್ತು ಇನ್ನೂ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇದು ಸುಮಾರು 7,80,000 ವೆಚ್ಚದಲ್ಲಿ ಇದು ಒಂದು ರಸ್ತೆ ಮತ್ತು ಚರಂಡಿಯನ್ನು ಕಾಮಗಾರಿಯನ್ನು ಮಾಡ್ತಾಯಿದ್ವಿ. ಇದು ರಸ್ತೆ ಎಷ್ಟಿದೆ ಅಷ್ಟು ತೊಗೊತೀವಿ. ಏನಂದ್ರೆ ಆ ಕಡೆ ಈ ಕಡೆ ಡ್ರೈನು ಮತ್ತು ಏನು ಪೈಪ್ಲೈನ್ಸ್ ಹಾಕೋಂಥ ಜಾಗ ಅಂದ್ಬಿಟ್ಟು ಮಿಕ್ಕಿದೆಲ್ಲ ರಸ್ತೆ ಮಾಡ್ತಾಯಿದ್ವಿ. ಅಲ್ಲ, ಇದು ನಾವು ನಗರಸಭೆಯಿಂದ ಮಾಡ್ತಾ ಇರೋದು. ಇದು ಸದಸ್ಯರ ನಿಧಿ, ನಮ್ಮ ಉಪಾಧ್ಯಕ್ಷರು ಅವ್ರ ನಿಧಿಯಿಂದ ಈ ವಾರ್ಡಲ್ಲಿ ಅಭಿವೃದ್ಧಿ ಆಗ್ತಾರಂಥ ಕೆಲಸ. ನೀವು ಹೇಳಿದ ಮಾಹಿತಿ ನಮಗೇನು ಇದುವರೆಗೂ ಬಂದಿಲ್ಲ. ಇಲ್ಲ, ನಗರದಲ್ಲಿ ನಾವು 31 ವಾರ್ಡು ಸಮಾನವಾಗಿ ಎಲ್ಲ ನಮ್ಮದೇ ವಾರ್ಡ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಮಗೆ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಅನುದಾನ ಬಂದಿಲ್ಲ. ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ನಗರದಲ್ಲಿ ಅಭಿವೃದ್ಧಿಯ ಪರ್ವ ಅಧ್ಯಕ್ಷ ಗಜೇಂದ್ರ ಅವರ ಅವಧಿಯಲ್ಲಿ ನಡೆಯುತ್ತಿದೆ. ಸ್ಥಳೀಯ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಕಾಳಜಿ ವಹಿಸಬೇಕಿದೆ. ನಗರೋತ್ಥಾನದಲ್ಲಿ ಬಂದಿರುವ ಅನುದಾನ ಆದಷ್ಟು ಶೀಘ್ರ ಕ್ರಿಯಾಯೋಜನೆ ಮಾಡಿಸಿದರೆ ನಗರದ ಎಲ್ಲ ರಸ್ತೆಗಳು ಸಿಸಿ ರಸ್ತೆಗಳಾಗಲಿವೆ ಎಂದರು. ತಿಮ್ಮಕ್ಕ ಬಡಾವಣೆಯ 2ನೇ ಅಡ್ಡ ರಸ್ತೆಯಲ್ಲಿ ಸಿಸಿ ರಸ್ತೆ, ಚರಂಡಿ ಕಾಮಗಾರಿಗಳು ಆರಂಭಿಸಲಾಗಿದೆ. ನಗರದ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಅಧ್ಯಕ್ಷರು ಗಮನ ಹರಿಸಲಿದ್ದಾರೆ ಎಂದರು. ಇನ್ನು ಚಿಕ್ಕಬಳ್ಳಾಪುರ ಇತಿಹಾಸ ಹೊಂದಿರುವ ಜಿಲ್ಲೆ. ಭಾರತ ರತ್ನರಾಜ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು CNR ರಾವ್ ಅವರು ಜನಿಸಿದ ಜಿಲ್ಲೆ. ಜನಪ್ರತಿನಿಧಿಗಳಾದವರು ಜಿಲ್ಲೆಯ ಗೌರವ ಉಳಿಸುವ ಕೆಲಸ ಮಾಡಬೇಕು. ಈ ಹಿಂದೆ ಅನೇಕ ಮಂದಿ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಚಿಕ್ಕಬಳ್ಳಾಪುರದವರು ಆಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಕ್ಷೇತ್ರ ಚಿಂತಾಮಣಿಯಲ್ಲಿ ಅಭಿವೃದ್ಧಿಯ ಮಹಾಪೂರವೇ ಹರಿಯುತ್ತಿದೆ. ಅದೇ ರೀತಿಯಲ್ಲಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರವು ಅಭಿವೃದ್ಧಿಯಾಗಬೇಕು ಎಂದರು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಭಿವೃದ್ಧಿಯ ಪರ್ವ ನಮ್ಮ ಅಧ್ಯಕ್ಷರಾದ ಗಜೇಂದ್ರ ಅವರ ಅವಧಿಯಲ್ಲಿ ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಎಲ್ಲ ಪತ್ರಿಕಾ ಮೀಡಿಯಾಗಳಲ್ಲೆಲ್ಲ ಬರ್ತಾ ಇದೆ. ಅದೇ ರೀತಿ ಸ್ಥಳೀಯ ಶಾಸಕರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಹಿಂದೆ ನಗರೋತ್ಥಾನಲ್ಲಿ ಏನು ಅಮೌಂಟ್ ಬಂದಿತ್ತು ಅದನ್ನು ಇನ್ನು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಮಾಡಿಸಿ ಅತಿ ಬೇಗನೆ ಮಾಡಿಸಿದ್ರೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಈ ಮಣ್ಣು ರಸ್ತೆಗಳೆಲ್ಲನೂ CC ರಸ್ತೆಗಳಾಗಿ ಪರಿವರ್ತನೆ ಆಗ್ತವೆ. ಅದನ್ನು ಹೆಚ್ಚು ಗಮನ ಹರಿಸಬೇಕಾಗ್ತದೆ ಜನಪ್ರತಿನಿಧಿಗಳಾದಂಥವರು. ಅದೇ ರೀತಿ ಹಿಂದೆ ನಮ್ಮ ಆನಂದ್ ರೆಡ್ಡಿ ಅವರು ಅವಧಿಯಲ್ಲಿ ನಮ್ಮ ಪಕ್ಕದ ತಿಮ್ಮಕ್ಕ ಬಡಾವಣೆಯ 1ನೇ ಮುಖ್ಯ ರಸ್ತೆಯಲ್ಲಿ 2 ಬದಿ ಚರಂಡಿ CC ರಸ್ತೆ ಕಾಮಗಾರಿ ಆಗಿತ್ತು. ಅದು ಕೂಡ ನನಗೊಂದು ಅದೃಷ್ಟ ಅಂದ್ಕೊಳ್ತೀನಿ ಅವ್ರ ಅವಧಿಯಲ್ಲಿ ಮಾಡಿದ್ದು. ಈಗ 2ನೇ ಅಡ್ಡ ರಸ್ತೆಯಲ್ಲಿ ಗಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೀನಿ. ಅವರ ಅವಧಿಯಲ್ಲಿ
ಡ್ರೈನು ಮತ್ತು ಸಿ ರಸ್ತೆ ಕಲ್ವರ್ಟ್ಗಳು ಕಾಮಗಾರಿ ನಡೀತಾ ಇರೋದು ಭಾಳ ಖುಷಿಯಾಗುತ್ತೆ. ಕಾರಣ ಹಿಂದೆ ನಾವು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿರ್ತೀವಿ ಮತದಾರರಿಗೆ, ಆ ಮಾತು ಉಳಿಸ್ಕೊಳ್ಳೋ ಅಂಥ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.